ಜವಾರಿ ಫಿಟ್ನೆಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನೀವು ಕೂಡ ಫಿಟ್ನೆಸ್ ಲವರ್ ಆಗಿದ್ರೆ ಈ 4 ಆರ್ಮ್ಸ್ ವರ್ಕೌಟ್ಗಳನ್ನು ಮಿಸ್ ಮಾಡಬೇಡಿ. ವರ್ಲ್ಡ್ಸ್ನ ಟಾಪ್ 4 ಆರ್ಮರ್ ರೆಸ್ಲರ್ ಡೆವನ್ ಲ್ಯಾರೆಟ್ ಕೂಡ ಈ ಎಕ್ಸರ್ಸೈಸ್ಗಳನ್ನು ಮಾಡ್ತಾರೆ. ಫ್ರೆಂಡ್ಸ್, ಈ ಎಲ್ಲ ಎಕ್ಸರ್ಸೈಸ್ಗಳನ್ನು ಸ್ಲೋ ಅಂಡ್ ಕಂಟ್ರೋಲ್ ಆಗಿ ಮಾಡಿದ್ರೆ ನಿಮ್ಮ 4 ಆರ್ಮ್ಸ್ನ ಸ್ಟ್ರೆಂತ್ ಮತ್ತು ಪವರ್ ಬೂಸ್ಟ್ ಆಗೋದು ಗ್ಯಾರಂಟಿ. ನಂಬರ್ 1 ಅಲ್ಲಿ ರಿಸ್ಟ್ ಕರ್ಲ್. 4 ಆರ್ಮ್ಸ್ನ ಥಿಕ್ನೆಸ್ ಇನ್ಕ್ರೀಸ್ ಮಾಡಲು ಮೋಸ್ಟ್ ಪವರ್ಫುಲ್ ಅಂಡ್ ಇದು ನನ್ನ ಫೇವರೆಟ್ ಎಕ್ಸರ್ಸೈಸ್ ಆಗಿದೆ. ಸೆಕೆಂಡ್ ಒನ್ ರಿವರ್ಸ್ ರಿಸ್ಟ್ ಕರ್ಲ್. 4 ಆರ್ಮ್ಸ್ನ ವೇನ್ಸ್ಗಾಗಿ ರಿವರ್ಸ್ ಕರ್ಲ್ ಇದಕ್ಕಿಂತ ಬೆಸ್ಟ್ ಎಕ್ಸರ್ಸೈಸ್ ಯಾವುದಿಲ್ಲ. ಥರ್ಡ್ ಎಕ್ಸರ್ಸೈಸ್ ಹ್ಯಾಮರ್ ಕರ್ಲ್. ಇದರಿಂದ ಬೈಸಪ್ ಮತ್ತು ಆರ್ಮ್ಸ್ ಗ್ರೋ ಆಗುತ್ತೆ. ಹಾಗಾಗಿ ಫೋಕಸ್ ಆನ್ ಫಾರ್ಮ್ ಆ್ಯಂಡ್ ರೈಟ್ ಟೆಕ್ನಿಕ್. ಎಕ್ಸರ್ಸೈಸ್ ಈಸಿ ಅನಿಸಿದ್ರೆ ಹೆವಿ ವೇಟ್ಸ್ ತೆಗೆದುಕೊಂಡು ಈಗೋ ಲಿಫ್ಟಿಂಗ್ ಮಾಡಬೇಡಿ. ಲೈಟ್ ಟು ಮೀಡಿಯಂ ವೇಟ್ ತೆಗೆದುಕೊಂಡು ಮ್ಯಾಕ್ಸಿಮಮ್ ರೆಪ್ಸ್ಗೆ ಪುಷ್ ಮಾಡಿ. ಹಾಗೆ ಪರ್ಫೆಕ್ಟ್ ಫಾರ್ಮ್ ಕೂಡ ಮೇಂಟೈನ್ ಮಾಡಿ. ಫೋರ್ತ್ ಎಕ್ಸರ್ಸೈಸ್ ಫಾರ್ಮರ್ಸ್ ವಾಕ್. ಈ ಎಕ್ಸರ್ಸೈಸ್ ಸಿಂಪಲ್ ಆಗಿದೆ ಬಟ್ ವೆರಿ ಪವರ್ಫುಲ್. ನಿಮ್ಮ ಆರ್ಮ್ಸ್ನ ಗ್ರಿಪ್ ಸ್ಟ್ರೆಂತ್ ಸ್ಟ್ರಾಂಗ್ ಮಾಡಲು ಇದಕ್ಕಿಂತ ಪರ್ಫೆಕ್ಟ್ ಎಕ್ಸರ್ಸೈಸ್ ಯಾವುದೂ ಇಲ್ಲ. ಈ ಎಕ್ಸರ್ಸೈಸಲ್ಲಿ ಮ್ಯಾಕ್ಸಿಮಮ್ ವೇಟ್ ಲಿಫ್ಟ್ ಮಾಡಬಹುದು. ಈ ಎಕ್ಸರ್ಸೈಸ್ ಅನ್ನು ವರ್ಲ್ಡ್ಸ್ನ ಟಾಪ್ ಅಥ್ಲೇಟ್ಸ್ ರೆಸ್ಲರ್ಸ್ ಕೂಡ ಯೂಸ್ ಮಾಡ್ತಾರೆ. ಫಿಫ್ತ್ ಎಕ್ಸರ್ಸೈಸ್ ಡೆಡ್ ಹ್ಯಾಂಗ್. ಪುಲ್ಅಪ್ಸ್ ಬಾರ್ ಹಿಡಿದು ಹ್ಯಾಂಗ್ ಆಗೋದು ಸಿಂಪಲ್ ಅನ್ಸುತ್ತೆ ಬಟ್ ಇದು ಪವರ್ಫುಲ್ ವರ್ಕೌಟ್. ಈ ಎಕ್ಸರ್ಸೈಸ್ ನಮ್ಮ ಹ್ಯಾಂಡ್ ಗ್ರಿಪ್ನ ಸ್ಟ್ರೆಂತ್ ಹೆಚ್ಚು ಮಾಡುತ್ತೆ. ಈ 5 ಎಕ್ಸರ್ಸೈಸ್ಗಳು ಕಂಪ್ಲೀಟ್ ಆಗಿ ನಮ್ಮ 4 ಆರ್ಮ್ಸ್ ಅನ್ನು ಟಾರ್ಗೆಟ್ ಮಾಡುತ್ತೆ ಮತ್ತು ಸ್ಟ್ರೆಂತ್ ಮತ್ತು ಗ್ರಿಪ್ ಅನ್ನು ಹೆಚ್ಚು ಮಾಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋದ ಮೋಸ್ಟ್ ಪವರ್ಫುಲ್ ಸೀಕ್ರೆಟ್ ಅಥ್ಲೀಟ್ ವರ್ಕೌಟ್ ಅಂದ್ರೆ ಇದು. ಫ್ರೆಂಡ್ಸ್, ಒಂದು ಟ್ಯಾವೆಲ್ ತಗೊಂಡು ಪುಲ್ಅಪ್ ಬಾರ್ಗೆ ಹಾಕಿ ಟಾವೆಲ್ ಹಿಡಿದು ಹ್ಯಾಂಗ್ ಆಗಿ. ಈ ಎಕ್ಸರ್ಸೈಸ್ ಫೈಟರ್, ರೆಸ್ಲರ್, ಅಥ್ಲೀಟ್ಸ್ ಕೂಡ ಯೂಸ್ ಮಾಡ್ತಾರೆ. ಈ ಎಕ್ಸರ್ಸೈಸ್ ಗ್ರಿಪ್ ಕ್ರಸ್ಸಿಂಗ್ ಸ್ಟ್ರೆಂತ್ ಕೊಡುತ್ತೆ. 4 ಆರ್ಮ್ಸ್ ಇನ್ಸೆನ್ ಲೆವೆಲ್ಗೆ ಗ್ರೋ ಆಗುತ್ತೆ. ಮೊದಲ ದಿನ ಫುಲ್ ಡಿಫಿಕಲ್ಟ್ ಆಗುತ್ತೆ, ಆದರೆ ಇದು ಎಕ್ಸರ್ಸೈಸ್ ನಿಮ್ಮ ಹ್ಯಾಂಡ್ ಪವರ್ ಅನ್ನು ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಫ್ರೆಂಡ್ಸ್, 4 ಆರ್ಮ್ಸ್ ಗ್ರೋ ಆಗೋಕ್ಕೆ ವರ್ಕೌಟ್ ಮಾತ್ರ ಸಾಲದು ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿ ಪ್ರೋಟೀನ್ ಫುಡ್ ತಿನ್ನಿ. ಸೋಯಾ ಚಂಕ್ಸ್, ಹೆಸರು ಕಾಳು, ಶೇಂಗಾ, ಚಿಕನ್, ಮಿಲ್ಕ್ ಎಕ್ಸೆಟ್ರಾ. ಹಾಗೆ ಮ್ಯಾಕ್ಸಿಮಮ್ ಆಗಿ ಹೆಚ್ಚು ನೀರು ಕುಡಿಯಿರಿ. 7 ರಿಂದ 8 ಗಂಟೆ ಸ್ಲೀಪಿಂಗ್ ಮುಖ್ಯ. ಫ್ರೆಂಡ್ಸ್, ರಿಕವರಿ ಇಲ್ಲ ಅಂದರೆ ಮಸಲ್ಸ್ ಪ್ರಾಪರ್ ಗ್ರೋತ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಸ್ಮಾಲ್ ಇಂಪ್ರೂವ್ಮೆಂಟ್ಸ್ ಎವ್ರಿ ಡೇ ಈಸ್ ಈಕ್ವಲ್ ಟು ಮ್ಯಾಸಿವ್ ಟ್ರಾನ್ಸ್ಫಾರ್ಮೇಷನ್ ಒನ್ ಡೇ. ಹಾಗಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೂ ಇಂಥದೇ ಇನ್ನಷ್ಟು ಹೆಚ್ಚಿನ ಕನ್ನಡ ಫಿಟ್ನೆಸ್ ಕಂಟೆಂಟ್ಗಾಗಿ ಜವಾರಿ ಫಿಟ್ನೆಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷತೆ ಜೊತೆಗೆ ಮತ್ತೆ ಭೇಟಿಯಾಗೋಣ.